ನಾವು ಇವತ್ತಿನ ದಿನ ಒಂದು ಸಾಮಾಜಿಕ ನ್ಯಾಯದ ಅಧಿಕಾರರು ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕೈ ಬಲಪಡಿಸಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮೇಲಾಗಿ ನಮ್ಮ ಸಮಾಜಕ್ಕೆ ಹಲವಾರು ಅನುಕೂಲಗಳನ್ನು ಈ ಹಿಂದಿನಿಂದಲೂ ಸಹ ನಾವೀಗಾಗಲೇ ಹೇಳಿದೆವು, ದೇವರಾಜ ಅರಸು ಅವರ ಕಾಲದಿಂದಲೂ ಸಹ ನಮ್ಮ ಸಮಾಜನ ಹುಡುಕಿ ಸಹಾಯ ಮಾಡ್ತಾ ಬಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಮೇಲಾಗಿ ಕಳೆದ ಬಾರಿ PR ರಮೇಶ್ ಅವ್ರನ್ನ ಮೇಯರ್ ಮಾಡಿದ್ರು. ಮೇಯರ್ ಆಗಿದ್ದಾದಮೇಲೆ ವಿಧಾನ ಪರಿಷತ್ ಸದಸ್ಯರನ್ನು ಮಾಡಿದ್ರು. ಅದಕ್ಕೆ ನಮ್ಮಂತೆ MC ಪೆರ್ಮಾಳ್ ಅವ್ರನ್ನ MLC ಮಾಡಿದ್ರು. MLC ಮಾಡಿ ಚೀಫ್ ವಿಪ್ ಮಾಡಿದ್ರು. ಮತ್ತು ನಮ್ಮ ಸಿದ್ಧಗಂಗಯ್ಯನವ್ರನ್ನ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಅಧ್ಯಕ್ಷರು ಮಾಡಿದ್ರು. ಮತ್ತು ನರೇಂದ್ರ ಬಾಬು ಅವರಿಗೆ ಮಹಾಲಕ್ಷ್ಮಿ ಬಡಾವಣೆ ಮತ್ತು ರಾಜಾಜಿನಗರದಲ್ಲಿ 2 ಬಾರಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ರು. ಈ ಎಲ್ಲ ನನಗೇ ಅಧಿಕಾರ ಸಿಕ್ಕಿದ್ರು ಮಾತ್ರ ತೆಗಳ್ರಿ ಸಹಾಯ ಆಯಿತು ಅನ್ನೋದಲ್ಲ. ನಮ್ಮ ಸಮಾಜದಲ್ಲಿ ಯಾರಿಗೆ ಅಧಿಕಾರ ಸಿಕ್ಕಿದ್ರು ನಾನು ತೃಪ್ತಿ ಪಡ್ತಕ್ಕಂಥ ವ್ಯಕ್ತಿ. ಆ ಒಂದು ಕಾರಣಕ್ಕೋಸ್ಕರ ಇಡೀ ಸಮುದಾಯ ಒಂದು ನಿರ್ಧಾರ ತೆಗೆದುಕೊಂಡು ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಅವರು ಋಣ ತೀರಿಸಬೇಕಾಗುತ್ತೆ. ದಯಮಾಡಿ ತಾವುಗಳೆಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಂಡಿದ್ದೀವಿ. ನಾವು ಯಾರಿಗೂ ಕೈ ಹಿಡಿದು ಹಾಕ್ಸೋಕ್ಕಾಗೋದಿಲ್ಲ, ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೆ ಜನ ಅದನ್ನು ನಮ್ಮ ಸಮಾಜ ಮಾತ್ರ ಉಪ್ಪು ಕೊಟ್ಟವ್ರನ್ನ ಉಪ್ಪಿನವರೆಗೂ ನೆನೆಯುತ್ತೆ. ಪಶು ಪಕ್ಷಿ ಪ್ರಾಣಿಗಳು ಸಹ ಉಪಕಾರ ಸ್ಮರಣೆ ಮಾಡುತ್ತೆ. ಅದರಿಂದ ಅವ್ರಿಗೊಂದು ಋಣ ತೀರಿಸಬೇಕಾಗುತ್ತೆ. ಮುಂದಿನ ದಿನಗಳು ಸಾಕಷ್ಟು ಅನುಕೂಲ ತೆಗೆದುಕೊಳ್ಬೇಕಾಗುತ್ತೆ. ನಾವು MLC ಕೇಳ್ತಾ ಇದ್ದೀವಿ. ಹಿಂದೆ ಸಿದ್ದರಾಮಯ್ಯನವ್ರು ಹೇಳಿದ್ರು 2 MLC ಕೊಡ್ತೀವಿ ತಿಗಳ ಸಮಾಜಕ್ಕೆ ಅಂತ ಹೇಳಿದ್ರು. ಒಂದೇ ಒಂದು ಕೊಟ್ಟರು. ಆ ಕೊಟ್ಟಿರೋದು ಕೂಡ ಲ್ಯಾಪ್ಸ್ ಆಗಿದೆ, ಕ್ಲೋಸ್ ಆಗಿದೆ. ಇವಾಗ ಇಲ್ಲ MLC ಕೊಡಬೇಕಾಗಿದೆ. ತುಮಕೂರು ಭಾಗಕ್ಕೆ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತೀವಿ ನಾವು. ತುಮಕೂರು ಭಾಗಕ್ಕೆ MLC ಕೊಡಿ ಮತ್ತು ಬೋರ್ಡ್ ನಿಗಮ ಮತ್ತು ಮಂಡಳಿಗಳಲ್ಲಿ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು ಡಿಮ್ಯಾಂಡ್ ಮಾಡೋ ಉದ್ದೇಶಕ್ಕೋಸ್ಕರ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಈ ಜನಾಂಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಜಾತ್ಯತೀತ ಜನತಾದಳದ ನಮ್ಮ ಮುಖಂಡರುಗಳಿಗೆ, ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿಗೆ, ಒಟ್ಟಾರೆಯಾಗಿ ಎಲ್ಲ ನಮ್ಮ ವರ್ಗದ ಜನರಿಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ನಿಂತ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ತಮ್ಮ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ಸರ್, ಆಮೇಲೆ ನಾವು ತಮ್ಮ ಇದರಲ್ಲಿ ಎಷ್ಟು ಗೊಲ್ಲು ಸಮಾಜ ಇದೆ, ನಿಮ್ಮ ಸಮಾಜದಲ್ಲಿ ಎಷ್ಟು ಲಕ್ಷ ಜನ ಇದ್ದಾರೆ ಸರ್? ಈಗಾಗಲೇ ವರದಿ ಕೂಡ ಬಂದಿದೆ. ನಾವು ಒಂದು ಇಂಟರ್ನಲ್ ಸರ್ವೆ ಕೂಡ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಇದು ಇನ್ನೂ ಬಹಿರಂಗ ಆಗಿಲ್ಲ. ನಮ್ಮ ಪ್ರಕಾರ ಬಹುಶಃ 20 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಈ ರಾಜ್ಯದಲ್ಲಿ ನಾವಿದ್ದೇವೆ. ಈ ಸರ್ಕಾರದಿಂದ ತಮ್ಮ ಜನಾಂಗಕ್ಕೆ ಯಾವ್ಯಾವ ಹುದ್ದೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲ ಕೊಟ್ಟಿದ್ದೀರಿ? ಸರ್, ಈಗ ನಾನು ಅಲ್ಲಿ ಮೇಲ್ಗಡೆ ಮಾತನಾಡಬೇಕಾದ್ರೆ ಕೂಡ ನಾನು ಹೇಳಿದೆ, ಹಿಂದೆ ಮುದ್ದರಾಮಯ್ಯನವರಿಗೆ ಶಾಸಕರನ್ನಾಗಿ ಶಕ್ತಿ ಕೊಟ್ಟಿದ್ದಿರ್ಬೋದು. ಮತ್ತು ಇನ್ನೊಬ್ಬರು ಮಹಾಲಕ್ಷ್ಮಿ ಲೇಔಟ್ ಅವ್ರಿಗೆ ಶಾಸಕರನ್ನಾಗಿ 2004ರಲ್ಲಿ 8ರಲ್ಲಿ ಮನೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಅವತ್ತು ವಿಶೇಷ ಏನಪ್ಪ ಅಂತ ಹೇಳಿದರೆ, ಕನಕಪುರದಲ್ಲಿ ನಾವೇನಿದ್ದೇವೆ ನಮ್ಮ ಸಮಾಜದವರು 99.9 DK ಶಿವಕುಮಾರ್ ಅವರನ್ನು ನಾವು ಬೆಂಬಲಿಸ್ಕೊಂಡು ಬರ್ತಾ ಇದ್ದೇವೆ. ಬಹುಶಃ ಅದೊಂದೇ ಉದ್ದೇಶ, ಅವರು ಅವತ್ತಿನ ಸಂದರ್ಭದಲ್ಲಿ ಜನ ನಂಬಿದರೆ ಕೈ ಬಿಡಲ್ಲ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ರಾಜ್ಯದಲ್ಲಿ ತೀಳ ಜನಾಂಗಕ್ಕೂ ಕೂಡ ಶಕ್ತಿ ಕೊಡಬೇಕಾದಂಥದ್ದು ನನ್ನ ಜವಾಬ್ದಾರಿ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡು ಅವತ್ತು 2004ರಲ್ಲಿ ಶಾಸಕರ ಒಂದು ಸ್ಥಾನವನ್ನು ಆಗಲಿಕ್ಕೆ ಕಾರಣಕರ್ತರು DK ಶಿವಕುಮಾರ್. ಬೆಂಗಳೂರು ನಗರವನ್ನು ಕಟ್ಟತಕ್ಕಂಥದ್ರಲ್ಲಿ ಕೆಂಪೇಗೌಡರು ಏನು ಬೆಂಗಳೂರು ನಗರವನ್ನು ಕಟ್ಟಿದ್ರು, ಆ ನಗರವನ್ನು ಕಟ್ಟತಕ್ಕಂಥದ್ರಲ್ಲಿ ತೀಳ ಜನಾಂಗದ್ದು ಕೂಡ ಒಂದು ಪಾಲಿದೆ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು PR ರಮೇಶ್ ಅವರನ್ನ ಮೇಯರ್ ಅವರನ್ನು ಮಾಡಲಿಕ್ಕೆ SM ಕೃಷ್ಣರವರ ಕಾರಣದಲ್ಲಿ DK ಶಿವಕುಮಾರ್ ಅವರೇ ಕಾರಣ. ಅದಾದ ನಂತರದಲ್ಲಿ ದಿವಂಗತ S ಸಿದ್ಧಗಂಗಯ್ಯನವರನ್ನ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಬೇಕಾದ್ರೆ ಯಾರು ಪ್ರಭಾವ ಇತ್ತು ಅಂತೇಳಿ ಬಹುಶಃ ಇತಿಹಾಸದ ಪುಟದಲ್ಲಿ ಇದೆ. ಇಷ್ಟೆಲ್ಲ ಆದಮೇಲೂ ಕೂಡ ಇಂಥ ಒಂದು ನಿದರ್ಶನ ಭಾರತೀಯ ಜನತಾ ಪಾರ್ಟಿಯವರು ಜಾತ್ಯತೀತ ಜನತಾದಳದವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಅಭಿವೃದ್ಧಿ ನಿಗಮ ಆಗಿದೆ, ಒಂದು ನೋಟಿಫಿಕೇಶನ್ ಮಾಡಿ ಇಟ್ಟಿದ್ದಾರೆ. ಯಾರನ್ನ ಹಿಡಿದು ಈ ತಮ್ಮ ಜನಾಂಗಕ್ಕೆ ಏನೇನು ಅವಕಾಶ ಕೋರಿ ನೀವು ಸರ್ಕಾರಕ್ಕೆ ಖಂಡಿತವಾಗಲೂ ನಮ್ಮ ಜನರಿಗೆ ಏನೆಲ್ಲ ಅವಕಾಶಗಳು ಸಿಗಬೇಕೋ ಅದನ್ನು ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಯುತ್ತದೆ. ಬಹುಶಃ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ನನಗೆ DK ಶಿವಕುಮಾರ್ ಅವ್ರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ಎಲ್ಲ ಸವಲತ್ತುಗಳನ್ನು DK ಶಿವಕುಮಾರ್ ಅವರ ಮುಖಾಂತರ ನಮ್ಮ ಜನರಿಗೆ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹೆಸರು ಹೇಳ್ಬಿಟ್ಟು. ಶ್ರೀಕಾಂತ್, ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರು, KPCC. ಥ್ಯಾಂಕ್ ಯು. ತಿಗಳರಹಳ್ಳಿ ಅಂತ ಒಂದು ಗ್ರಾಮ, ಅಲ್ಲಿ 300 ಮನೆ ಬರೀ ತಿಗಳರೆ ಒಂದೇ ಸಮಾಜದವರೇ ಇದ್ದಾರೆ. ಇಲ್ಲೆಲ್ಲ ಬರೀ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ. ಕಾಂಗ್ರೆಸ್ಗೆ ಮತದಾನ ಮಾಡೋದಕ್ಕೆ ಏನು ಉದ್ದೇಶ ಅಂದರೆ, ಆ ಭಾಗದ ಶಾಸಕರು KN ರಾಜಣ್ಣನವರು ಜನಪರ ಕಾರ್ಯಕ್ರಮಗಳು ಬಡವರ ಮೇಲೆ ಇಟ್ಟಿರೋ ಒಂದು ಅಭಿಮಾನಕ್ಕೆ
ಬಡವ್ರ ಕೆಲಸ ಅಂತಂದ್ರೆ ನಡುಕಟ್ಟಿ ನಿಂತು ಮಾಡ್ತಾರೆ. ಆ ಒಂದು ಉದ್ದೇಶ ಸಿದ್ದರಾಮಯ್ಯನವರು ಬಡವರಿಗೆ ಮಾಡಿ ಎಲ್ಲ ಸಮಾಜಕ್ಕೂ ಮಾಡ್ತಾರೆ. ಬರೀ ನನ್ನ ಸಮಾಜದ್ದು ನಾನು ಹೇಳೋದಲ್ಲ, ಎಲ್ಲ ಸಮಾಜದಲ್ಲಿ ಬಡವರು ಯಾರ್ಯಾರು ಅವರು ಎಲ್ರಿಗೂ ಅನುಕೂಲ ಮಾಡೋಂಥ ಒಂದು ಕಾಳಜಿ ಅವ್ರಿಗಿರೋದ್ರಿಂದ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಹೆಸರು? ನಾರಾಯಣಪ್ಪ. ಏನಾಗಿದ್ದೀರಿ ನೀವು? ನಾನು ರಿಟೈರ್ಡ್ ಸೆಕ್ರೆಟರಿ BSSN. ಯಾವ ಊರವ್ರು ಸರ್? ನಾನು ಕೊರಟಗೆರೆ ಕಸ್ಬಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಓಕೆ. ನಮ್ಮ ನೇಟಿವು ತಿಗಳರಹಳ್ಳಿ, ಮಧುಗಿರಿ ತಾಲೂಕು.